ಜಯಂತ್ ಅವ್ರು ಹೇಳಿ, ಅಲ್ಲಿ ಏನಾಯ್ತು ಅಂತ ಹೇಳಿ. ಅಷ್ಟು ದೊಡ್ಡ ಬೋಟಲ್ಲಿ ಕಾಲ್ ಜಾರ್ ಬಿತ್ತಾಳೆ ಅಂದ್ರೆ, ಅದು ನೀವು ಜೊತೆಲಿರ್ಬೇಕಾದ್ರೆ ಏನು ಆಟ ಆಡ್ತಿದ್ದೀರಾ? ದಯವಿಟ್ಟು ಹೇಳಿ ಜಯಂತ್ ಅವ್ರೆ, ಏನಾಯ್ತು ಅಂತ. ನಾನು ಯೋಚನೆ ಮಾಡಿದಾಗೆ ಇವರೆಲ್ಲರೂ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾರೆ. ಈಗ ಜಾನ್ವಿಯವರು ನನ್ನಿಂದನೇ ಸಮುದ್ರಕ್ಕೆ ಹಾರಿದ್ರು ಅಂತ ಏನಾದರೂ ಗೊತ್ತಾದರೆ ಏನು ಬೇಕಾದರೂ ಮಾಡಿಬಿಡ್ಬೋದು. ಇಲ್ಲ ಜಯಂತ, ಇವರ ದೃಷ್ಟಿನಲ್ಲಿ ನೀನು ಕೆಟ್ಟವನಾಗಬಾರ್ದು. ಇವ್ರಿಗೆ ಅನುಮಾನ ಬರ್ತಿರೋ ರೀತಿನಲ್ಲಿ ನಡ್ಕೋಬೇಕು. ಭಾವ, ದಯವಿಟ್ಟು ಏನಾಯ್ತು ಅಂತ ಹೇಳಿ ಪ್ಲೀಸ್. ಏನಂತ ಹೇಳಿ? ಜಾನ್ವಿಯವರು ನನ್ನ ಕಣ್ಣು ಮುದ್ದೆನೆ ಕಾಲ್ ಜಾರಿ ಸಮುದ್ರಕ್ಕೆ ಬಿದ್ದರು ಅಂತ ಹೇಳ. ನನ್ನ ಜೀವನೇ ಒತ್ತೆ ಇಟ್ಟು ಅವ್ರನ್ನ ಕಾಪಾಡೋಕ್ಕೂ ಹೋದಾಗ ನನ್ನಿಂದ ಕಾಪಾಡ್ಕೊಳಕ್ಕೆ ಆಗಲಿಲ್ಲ ಅಂತ ಹೇಳ. ಏನಂತ ಹೇಳಿ? ಜಾನ್ವಿಯವ್ರನ್ನ ಕಳ್ಕೊಂಡು ನೋವು ನನ್ನೂ ಕಾಡ್ತಾ ಇದೆ. ಮತ್ತೆ ಹೀಗಾಗತ್ತೆ ಅಂತ ನನ್ನ ಕನಸು ಮನಸ್ಸಲ್ಲಿ ಯೋಚನೆ ಮಾಡಿರಲಿಲ್ಲ. ಹಾಗಾಗಿದ್ರೆ ನಾನು ಅಲ್ಲಿ ಹೊರಗೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ನಿನ್ನ ಜೊತೆ ನಾನು ಮಾತಾಡಿದ ಮೇಲೆ ಜಾನ್ವಿಯವ್ರು ಖುಷಿಯಾಗೇ ಇದ್ರು. ಸಮುದ್ರ ಕರ್ಕೊಂಡು ಹೋಗಿ ನಾನು ನೋಡಬೇಕು ಅಂತ ಹೇಳಿದ್ರು. ಇಲ್ಲಿವರೆಗೂ ಅವ್ರು ಯಾವ ಆಸೆನೂ ಪೂರೈಸದೇ ಇದ್ದೋನಲ್ಲ ನಾನು. ಅದ್ರಲ್ಲಿ ಹೀಗೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಈಗ ತನಗೆ ನಿಮ್ಮೆಲ್ಲರಿಗೂ ಮುಖ ತೋರ್ಸೋಕ್ಕೂ ಅಸಹ್ಯ ಆಗ್ತಾ ಇದೆ. ನನ್ನ ಜೀವಕ್ಕೆ ಜೀವಾಗಿದ್ದ ಜಾನ್ವಿಯವರೇ ಇಲ್ಲ ಅಂದಮೇಲೆ ಈ ಜೀವಕ್ಕೆ ಏನ್ ಬೆಲೆ? ಜಾನು ಇಲ್ಲ ಅನ್ನೋದನ್ನ ನನ್ನಿಂದ ಊಹೆ ಮಾಡ್ಕೊಳಕ್ಕೂ ಆಗ್ತಿಲ್ಲ. ಅಂಥದ್ರಲ್ಲಿ ಅವಳಿನ್ನು ನಮ್ಮ ಪಾಲಿಗಿಲ್ಲ ಅಂದ್ರೆ ಹೇಗೆ? ಅವಳು ಮದುವೆ ಆಗಿದ್ರು ಇನ್ನೂ ನನ್ನ ಮಡ್ಲಲ್ಲಿ ಮಗು ತರನೇ ಇದ್ಲು. ಅವಳ ನಗು, ಮಾತು, ಹಾಡು ಎಲ್ಲ ಕಣ್ಮುಂದೆನೇ ಇದೆ. ಆದ್ರೆ ಅವಳೇ ಇಲ್ಲ. ಸಮಾಧಾನವಾಯ್ತು ಲಕ್ಷ್ಮಿ. ನಮ್ಮ ಅವಳ ಋಣ ಮುಗೀತು ಅನ್ಸುತ್ತೆ. ಎಲ್ಲ ನಮ್ಮ ಹಣೆ ಹೋಗ. ನಾವು ಎಷ್ಟು ಪಡ್ಕೊಂಡು ಬಂದಿದ್ವೋ ಅಷ್ಟೇ.
ಜಾನು ಈ ಮನೆ ಮಗಳು ಮಾತ್ರ ಅಲ್ಲ, ಬೆಳಕಾಗಿದ್ಲು. ಎಷ್ಟೇ ದುಃಖ ಇದ್ರು ಮಾತಲ್ಲೇ ದೂರ ಮಾಡ್ಬಿಡ್ತಿದ್ಲು. ಎಂಥ ಪರಿಸ್ಥಿತಿ ಬಂದ್ರು ಎದುರಿಸೋ ಧೈರ್ಯ ಇತ್ತು. ಜೀವನ ಅಂದ್ರೆ ಖುಷಿಯಾಗಿರ್ಬೇಕು ಅಂತಿದ್ದವಳು ಈಗ ಎಲ್ರಿಗೂ ದುಃಖ ಕೊಟ್ಟು ಹೋಗ್ಬಿಟ್ಲು. ಅತಿಗೆ ಅನ್ಕೊಂಡು ನನ್ನ ಹಿಂದೆನೆ ಓಡಾಡ್ತಿದ್ದೆ. ಈಗ ಅವಳಿಲ್ಲ ಅಂದ್ರೆ ನನ್ನಿಂದ ನಂಬಕ್ಕೆ ಆಗ್ತಾ ಇಲ್ಲ. ಹೊಟ್ಟೆನಲ್ಲಿ ಮಗು ಇತ್ತು ಭಾವನ. ಆ ಮಗುನ ನಾವೆಲ್ಲ ಎತ್ತಿ ಆಡಿಸ್ತೀವಿ ಅಂತ ಎಷ್ಟು ಖುಷಿಯಾಗಿದ್ವಿ, ಅದೆಲ್ಲ ಬರೀ ಕನ್ಸಾಗೋಯ್ತು. ಆ ದೇವರಿಗೆ ಒಂದ್ ಸ್ವಲ್ಪನೂ ಕರುಣೆನೇ ಇಲ್ಲ. ಯಾಕೆ ನಮ್ಗೆಲ್ಲ ಈ ರೀತಿ ಶಿಕ್ಷೆ ಕೊಡ್ತಿದ್ದಾನೋ ಏನೋ. ನಾನು ಮದುವೆ ಆಗಿ ಮನೆಗೆ ಬಂದಾಗಿಂದ ನನ್ನ ಹತ್ರ ಎಷ್ಟು ಖುಷಿಯಿಂದ ಮನಸ್ಸು ಬಿಚ್ಚಿ ಮಾತಾಡ್ತಿದ್ಲು. ಅವಳು ಮದುವೆ ಆಗಿ ಹೋದ್ಮೇಲೂ ಅಷ್ಟೇ ಆ ತುಂಟತನ ಯಾವತ್ತೂ ಕಡಿಮೆನೇ ಆಗಿರ್ಲಿಲ್ಲ. ಮನೆಯವ್ರನ್ನೆಲ್ಲ ಎಷ್ಟು ಹಚ್ಕೊಂಡಿದ್ಲು. ಆದ್ರೆ ಈಗ ಜಾನು ಇಲ್ಲ ಅಂತ ನಾನು ನಂಬಲ್ಲ. ಅವ ನೀವು ಸುಳ್ಳು ಹೇಳ್ತಿದ್ದೀರ ಅನ್ಸುತ್ತೆ. ಅವಳು ಇಲ್ಲೇ ಹೊರಗಡೆ ಎಲ್ಲೋ ಬಚ್ಚಿಟ್ಕೊಂಡು ನಮ್ಮನ್ನೆಲ್ಲ ಗೋಳಕ್ಕೆ ಹೋಗ್ಬೇಕು ಅಂತ ಆಟ ಆಡಿಸಿ ಹಳೆ ಅನ್ಸುತ್ತೆ ತಾನೆ? ಹೇಳಿ ಬಾಬಾ. ಇವಾಗ ಯಾರು ನನ್ನ ಜೊತೆ ಆಟ ಆಡ್ತಾರೆ, ಯಾರು ತರಲೆ ಮಾಡ್ತಾರೆ? ನೀವೆಲ್ಲರೂ ಅವ್ರನ್ನ ಇಷ್ಟಪಟ್ಟಿದ್ದಕ್ಕಿಂತ ಹೆಚ್ಚು ಪಟ್ಟು ನಾನು ಅವ್ರನ್ನ ಇಷ್ಟಪಟ್ಟಿದ್ದೆ. ಜಾನು ಇವರು ನನ್ನ ಜೀವನಕ್ಕೆ ಬಂದ ಮೇಲೆ ನನ್ನ ಜೀವನಕ್ಕೆ ಒಂದು ಅರ್ಥ ಅಂತ ಬಂದಿತ್ತು. ಅರ್ಥ ಇಷ್ಟು ಬೇಗ ಕಳೆದು ಹೋಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವ್ರು ನನ್ನ ಕಣ್ಣಿಗೆ ಒಂದು ಕ್ಷಣ ಕಾಣದೆ ಹೋದ್ರು ಹುಚ್ಚಾಗ್ಬಿಡ್ತಿದ್ದೆ. ಅವ್ರು ಹಿಂದಿಂದನೇ ಓಡೋಡ್ ಬಂದ್ಬಿಡ್ತಾ ಇದ್ದೆ. ಈಗ ನಾನು ಯಾರನ್ನ ಪ್ರೀತಿಸ್ಲಿ? ಯಾರನ್ನ ಪ್ರೀತಿ ಮಾಡಲಿ? ನನ್ನನ್ನು ಒಪ್ಪಟ್ಟು ಬಿಟ್ಟು ಹೋಗ್ಬಿಟ್ಟು ಅಯ್ಯೋ ಏನ್ ಮಾಡ್ತಿದ್ಯಪ್ಪ? ಏನಾಗಿದೆ ನಿಮ್ಗೆ? ಮುಚ್ಚಿ ಹಿಡಿದಿದ್ಯಾ? ಯಾಕೀಗೆಲ್ಲ ಮಾಡ್ತಿದ್ದೀರಾ? ಇನ್ನೇನು ಮಾಡಲಿ ಸಂತೋಷ್ ಅವರೇ? ಈ ಕೈಗಳಲ್ಲಿ ಏನನ್ನು ಪುಟ್ಟ ಮಗುವನ್ನು ಆಡಿಸ್ಬೇಕು ಅಂತ ಆಸೆ ಪಟ್ಟಿದ್ದೆ. ಜಾನಿಯವರು ನನಗೂ ತಾಯಿ ಆಗ್ತಾರೆ ಅಂತ ಆಸೆ ಪಟ್ಟಿದ್ದೆ. ಈ ಥರ ಬೇರೆಗಡೆ ನನ್ನ ಜೀವನದಲ್ಲಿ ಬಂದರೆ ನಾನು ಏನು ಮಾಡಲಿ? ಅವ್ರನ್ನ ಉಳಿಸ್ಕೊಳ್ಳೋದು ನನ್ನ ಕೈಲಾಗಲಿಲ್ಲ ಅಂದಮೇಲೆ ನನಗೆ ಜೀವಂತವಾಗಿರೋಕ್ಕೆ ಯಾವ ಅರ್ಹತೆಯೂ ಇಲ್ಲ. ದಯವಿಟ್ಟು ನೀವು ಯಾರು ನನ್ನ ತಡಿಬಿಟ್ಟು ನಾನು ಸಾಯಬೇಕು. ನೀವೇ
ಇಲ್ಲೇ ನನ್ನ ಸಾಯಿಸ್ಬಿಡಿ. ಎಂತ ಕೆಲಸ ಮಾಡ್ಕೋತಾ ಇದ್ದೀರಾ ನೋಡಿ, ನಿಮ್ ದುಃಖ ಅರ್ಥ ಆಗುತ್ತೆ. ಅವಳು ಬಿಟ್ಟೋಗಿರೋ ಸಂತೋಷದ ಕ್ಷಣಗಳನ್ನಾದ್ರೂ ನೋಡ್ಕೊಂಡು ನೆನಪು ಮಾಡಿಕೊಂಡು ನಾವು ಬದುಕಬೇಕು ಹೇಳಿ ಅಂದ್ರೆ ನೀವೀಗೆಲ್ಲ ಮಾಡ್ಕೊಂಡ್ರೆ ಮೇಲ್ಗಡೆ ನೋಡ್ತಾ ಇರ್ತಾಳೆ ಅವಳು ಮನ್ಸಿಗೆ. என்னாச்சு? யாரு ஒழுகி? இந்த பொண்ணு கடலில் வந்து சுற்றிட்டு வந்து பார்த்துட்டு இருக்காங்க ஐயா. ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದೀರಾ? ಪೊಲೀಸ್ ಇನ್ಫಾರ್ಮ್ பண்ணிட்டு வந்துட்டு இருக்காங்க. ಸರಿ, ಅದೇನು ಎಚ್ಚರಿಕೆ ನೋಡಿ ಹುಡುಗಿನ ಎಲ್ಲಿಗೆ ಸರಿಸಬೇಕು ಅಲ್ಲಿ ಕಳಿಸಿ. ஓகே. ಕೊಂಚ ಪಾತುಕೋಮಾ. ವೆಂಕಟ್ ವಾಂಗ. ಜಯಂತವ್ರೆ, ಎಲ್ಲ ಗೊತ್ತಿದ್ದು ನೀವೇ ಹೀಗೆ ಮಾಡಿದ್ರೆ ಹೇಗೆ? ಕೊಟ್ಟು ಅಂದಮೇಲೆ ಸಾವು ಇದ್ದೇ ಇರುತ್ತಲ್ವಾ? ಸಾವು ಅನ್ನೋದಿರುತ್ತೆ ಸಂತೋಷ್ ಅವರೇ, ಆದರೆ ಈ ಥರ ಸಾವು ಯಾಕಾಗಬೇಕು? ನನ್ನ ಚಿನ್ನಮರಿ ಏನು ತಪ್ಪು ಮಾಡಿದ್ಲು ಅಂತ ನನ್ನಿಂದ ಅವ್ರನ್ನ ಕಿತ್ಕೊಂಡ್ಬಿಟ್ಟ. ಅವ್ರ ಬದಲು ನನ್ನನ್ನಾದರೂ ಕರ್ಕೋಬಹುದಿತ್ತಲ್ವಾ? ಪ್ಲೀಸ್, ಜೀವನದಲ್ಲಿ ಈ ಥರ ದುಃಖಗಳು ಬರ್ತಾನೆ ಇರುತ್ತವೆ. ಅದನ್ನೆಲ್ಲ ಧೈರ್ಯವಾಗಿ ಎದುರಿಸಿ ನಿಂತರೆ ತಾನೆ ಜೀವನದಲ್ಲಿ ಮುಂದಕ್ಕೆ ಹೋಗೋಕ್ಕಾಗೋದು. ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ನೀವೆಷ್ಟೇ ಸಮಾಧಾನ ಮಾತುಗಳನ್ನು ಹೇಳಿದ್ರು ನನ್ನ ಮನಸ್ಸಿಗೆ ನಾಟ್ತಾ ಇಲ್ಲ.
ಮನಸ್ಫೂರ್ತಿ ನನ್ನ ಚಿನ್ನು ಮರಿನೇ ಇದ್ದಾರೆ. ಅವರು ಯಾವಾಗ ಮತ್ತೆ ಬರ್ತಾರೋ, ಅವ್ರನ್ನ ನಾನು ಯಾವಾಗ ಮತ್ತೆ ನೋಡ್ತೀನೋ ಅಂತ ನನ್ನ ಕಣ್ಣುಗಳು ಹುಡುಕ್ತಾ ಇವೆ. ಅವ್ರ ಹಾಡನ್ನು ಕೇಳಕ್ಕೆ ನನ್ನ ಕಿವಿಗಳು ಹಾತೊರಿತಾ ಇದೆ. ಅವ್ರು ಮತ್ತೆ ಬರಲ್ಲ ಅಂದಮೇಲೆ ನಾನು ಯಾಕೆ ಬದುಕಿರ್ಬೇಕು? ಏನು ಮಾತಾಡ್ತಿದ್ದೀರಾ ನೀವು? ನಿಮ್ಮ ಪ್ರಾಣ ಕಳ್ಕೊಂಬಿಟ್ರೆ ಜಾನು ವಾಪಸ್ ಬಂದ್ಬಿಡ್ತಲ್ಲ. ಹಾಗಾದ್ರೆ ನಾವು ಬರ್ತೀವಿ, ಬನ್ನಿ ಎಲ್ಲರೂ ಒಟ್ಟಿಗೆ ಸೇರಿ ಸಾಯೋಣ. ಸಮಾಧಾನ ಮಾಡ್ಕೊಳ್ಳಿ. ಅವಳು ನಿಮಗೆ ಹೆಂಡತಿ ಆಗೋದಕ್ಕಿಂತ ಮುಂಚೆ ನಮ್ಮ ತಂಗಿರಿ ಅವಳು. ನಿಮಗಿಂತ ಹೆಚ್ಚು ದುಃಖ ನಮಗಾಗ್ತಿದೆ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಹೌದು ಭಾವ, ಪ್ರೀತಿಗೆ ಯಾವತ್ತೂ ಸಾವಿರಲ್ಲ. ನಾವು ಪ್ರೀತಿಸೋರು ನಮ್ಮ ಕಣ್ಮುಂದೆ ಇಲ್ಲ ಅಂತ ಅಂದ್ಕೊಳ್ಳೋದು ದೊಡ್ಡ ತಪ್ಪು. ನೀವು ಆಡೋ ಪ್ರತಿ ಮಾತಲ್ಲೂ, ನೀವು ತಗೊಳ್ಳೋ ಪ್ರತಿ ಉಸಿರಲ್ಲೂ ನಮ್ಮ ಜಾನು ಇದ್ದೇ ಇರ್ತಾಳೆ. ನೀವು ಈ ಪರಿಸ್ಥಿತಿನ ಸ್ವಲ್ಪ ಧೈರ್ಯವಾಗಿ ಎದುರಿಸಿ ನಿಲ್ಲಬೇಕಾಗತ್ತೆ. ಇವತ್ತು ಹೋಗಿದ್ದಾಳೆ, ನಾಳೆ ನಾವು ಹೋಗ್ತೀವಿ. ಹಾಗಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಎಲ್ಲದಕ್ಕಿಂತ ದೊಡ್ಡ ತಪ್ಪು ಭಾವ. ನಿಮಗೆ ಗೊತ್ತಿಲ್ವಾ? ಜಾನು ನಿಮ್ಮ ಮನಸ್ಸಲ್ಲಿ ಇದ್ದಾಳೆ ಅಂತ ಹೇಳ್ತೀರಾ? ನೀವಿರೋವರೆಗೂ ಅವಳಲ್ಲೇ ಇರ್ತಾಳೆ, ಜೊತೆ ಇರ್ತಾಳೆ. ಸಮಾಧಾನ ಮಾಡಿಕೊಡಿ. ಜಯಂತ, ಯಾರಿಗೂ ನಿನ್ನ ಮೇಲೆ ಅನುಮಾನ ಬಂದಿಲ್ಲ. ಸತ್ಯಕ್ಕೆ ಅಷ್ಟು ಸಾಕು. ಅಯ್ಯೋ, ನಾನಿನ್ನೂ ಬದುಕಿದ್ದೀನ? ನಾನು ಬದುಕಿದ್ದೀನಿ ಅಂತ ಗೊತ್ತಾದ್ರೆ ಅವ್ರನ್ನ ಸುಮ್ಮನೆ ಬಿಡ್ತಾರಾ? ಇಲ್ಲ, ನಂಗೆ ಅವ್ರ ಜೊತೆ ಬದುಕೋಕೆ ಇಷ್ಟ ಇಲ್ಲ. ಈಗ ನಾನು ಏನು ಮಾಡಲಿ? ನನಗೆ ಪ್ರಜ್ಞೆ ಬಂತು ಅಂತ ಗೊತ್ತಾದ್ರೆ ಅವರೆಲ್ಲ ನನ್ನ ವಿಚಾರಿಸಿ ಖಂಡಿತ ಅವ್ರಿಗೆ ವಿಷಯ ಹೇಳಿ ನನ್ನನ್ನು ಕಳಿಸ್ತಾರೆ. ಏನು ಮಾಡಲಿ? ಆಯ್ತಾಯ್ತು, ಇವೆಲ್ಲ ಕಳಿಸ್ಕೊಡಿ, ನಾನು ನೋಡ್ಬಿಟ್ಟು ಸೈನ್ ಹಾಕ್ತೀನಿ. ಏನಪ್ಪ? ಹ್ಞೂ ರೀ ಸತೀಶ್ ಸರ್, ಇವನೇನೋ ಕೇಳ್ತಾ ಇದ್ದ ನೋಡ್ರಿ.
ಏನಪ್ಪ ನೀರಾ? ಸರಿ ಸರಿ